ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ನೂತನವಾಗಿ ಪ್ರಾರಂಭವಾಗಿದೆ. ಆ ಪ್ರಾರಂಭಕ್ಕೆ ಆ ಸಂಘದ ಪ್ರಾರಂಭ ಹಾಗೂ ನಮ್ಮ ಇವತ್ತು ವಿಜ್ಞಾನಿಗಳ ಕಾರ್ಯಾಗಾರ ಕಾರ್ಯಕ್ರಮಕ್ಕೆ ನಮ್ಮ ಮಾವು ಮಂಡಳಿಯ ಅಧ್ಯಕ್ಷರಾದಂತಹ ಮುದ್ದುಗಂಗಾಧರ್ ಸರ್ ಅವ್ರನ್ನ ಆತ್ಮೀಯವಾಗಿ ಬರಮಾಡ್ಕೊಂಡ್ವಿ. ಬರಲೇಬೇಕು ಅಂತೇಳಿ ಅವಳಿಗೆ ತುಂಬಾ ಕಾರ್ಯಕ್ರಮಗಳಿದ್ರು ಸಹ ಆ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನನ್ನ ರೈತರ ಕಾರ್ಯಕ್ರಮ ಅಣ್ಣ, ನಿಮ್ಗೋಸ್ಕರ ರೈತರಿಗೋಸ್ಕರ ನಾನು ಬಂದೇ ಬರ್ತೀನಿ ಅಂತೇಳಿ ಅವ್ರು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಬಂದು ನಮ್ಮ ರೈತರ ಅಹವಾಲುಗಳನ್ನ ಸ್ವೀಕರಿಸಿ ನಮಗೆ ವಿಶ್ವಾಸವನ್ನು ತುಂಬಿದ್ದಾರೆ. ನಮ್ಮ ಅಹವಾಲುಗಳನ್ನ ದಯವಿಟ್ಟು ಎಲ್ಲವನ್ನು ಕೂಡ ನೆರವೇರಿಸ್ತಾರೆ ಅನ್ನುವ ಆಶಾಭಾವನೆಯಿಂದ ಕೂಡ ನಾವಿದ್ದೀವಿ. ಇವತ್ತು ಏನು ಮಾವು ಮಂಡಳಿಗೆ ಹೆಚ್ಚು ಅನುದಾನವನ್ನ ಇವತ್ತಿನ ಸರ್ಕಾರದಲ್ಲಿ ಪಡೆದು ಅವರು ಸರ್ಕಾರದ ಅಧೀನದ ಒಬ್ಬ ಸಚಿವರು ಸಹ ಆಗಿರ್ತಕ್ಕಂಥ ಸಚಿವ ಸ್ಥಾನಮಾನವನ್ನು ಸಹ ಹೊಂದಿರುವುದರಿಂದ ಅವರಲ್ಲಿ ನಾವು ಕಳಕಳಿಯಾಗಿ ಮನವಿಯನ್ನ ಎಲ್ಲ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಅನೇಕ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಮಾವು ಬೆಳೆಗಾರರು ಹುಟ್ಟುತ್ತಾ ಕಷ್ಟಗಳಲ್ಲೇ ಹುಟ್ಟಿರ್ತಕ್ಕಂಥ ಸಂದರ್ಭ. ಈ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 2/3 ಮಾವಿನ ಕಾಯಿಯನ್ನ ಇಲ್ಲಿಂದ ಬೆಳೆದು ಕೊಡ್ತಾ ಇರ್ತಕ್ಕಂಥ ಪ್ರದೇಶ. ಕರ್ನಾಟಕದಲ್ಲಿ 15 ಲಕ್ಷ ಟನ್ ಮಾವನ್ನ ಬೆಳಿತೀವಿ. ಕೋಲಾರ ಜಿಲ್ಲೆಯಲ್ಲಿ 10 ಲಕ್ಷ ಟನ್ ಮಾವನ್ನು ಬೆಳೀತಾ ಇದ್ದೀವಿ. ಇಷ್ಟು ದೊಡ್ಡ ಮಾವಿನ ಪ್ರದೇಶ ಹೊಂದಿದ್ದು ಮಾವಿನ ಬೆಳೆಯನ್ನು ನಾವು ಬೆಳೀತಾ ಇದ್ರು ಸಹ ಇಲ್ಲಿ ಯಾವುದೇ ಕೈಗಾರಿಕೆ ಕಾರ್ಖಾನೆಗಳಿಲ್ಲ, ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳಿಲ್ಲದೆ ಅಥವಾ ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿ ಮತ್ತೆ ನಮ್ಮ ನೀರಾವರಿ ಯೋಜನೆಗಳಿಲ್ಲದೆ ಮಳೆ ಆಶ್ರಯ ಪಡೆದು ಮಾವನ್ನು ಬೆಳೆದು ಕೊಡ್ತಾ ಇದ್ದೀವಿ. ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಇದ್ವಿ. ಆ ಕಷ್ಟಗಳೆಲ್ಲ ನಾವು ಮಾವು ಮಂಡಳಿ ಅಧ್ಯಕ್ಷರ ಹತ್ರ ಬೇಡ್ಕೊಂಡಿದ್ದೀವಿ. ಅವರು ಈ ಸರ್ಕಾರದ ಅಧೀನದಲ್ಲಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಅನುದಾನ 100 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಪಡೆದು ನಮ್ಮ ಮಾವು ಬೆಳೆಗಾರರು ಅನೇಕ ಕೊಯ್ಲೋತ್ಪನ್ನ ಯಂತ್ರಗಳು ಬೇಕಾಗಿದೆ, ಅನೇಕ ಪ್ಯಾಕ್ ಹೌಸ್ಗಳು ಬೇಕಾಗಿದೆ, ಮತ್ತೆ ನಮ್ಮಲ್ಲಿ ಈಗ ಸುಮಾರು ಔಷಧಿಗಳು ಹೊಡಿಲಿಕ್ಕೆ ಅನೇಕ ಖರ್ಚು ವೆಚ್ಚಗಳು, ಅನೇಕ ರೋಗ ರುಜಿನಗಳಿಂದ ಹೆಚ್ಚಿಗೆ ರೋಗಗಳು ಬರ್ತಾ ಇದೆ. ಇವತ್ತು ಸುಮಾರು ಜ್ವರನೋ ನೆಗಡಿನೋ ಜನರಿಗೆ ಹೆಂಗ್ ಬಂದು ಹೋಗ್ತಾ ಇತ್ತು, ಇವಾಗ ಎಷ್ಟು ಕೊರೋನಾದಂತಹ ಅನೇಕ MR ಚಿಕನ್ ಗುನ್ಯಾ ಅಂತಹ ಅನೇಕ ಕಾಯಿಲೆಗಳು ಯಾವ ರೀತಿ ಬರ್ತಾ ಇದೆಯೋ ನಮ್ಮ ಮಾವಿನ ಬೆಳೆಗೂ ಸಹ ಇವತ್ತು ತ್ರಿಪ್ಸ್ ಹಾವಳಿ ಇರ್ಬೋದು, ಮತ್ತೆ ಆಂಥ್ರಾಕ್ನೋಸ್ ಇರ್ಬೋದು, ಚುಕ್ಕೆ ರೋಗದಿಂದ ಹಿಡಿದು ಬೂದಿ ರೋಗದಿಂದ ಹಿಡಿದು ಅನೇಕ ರೋಗಗಳು ಕೀಟಗಳು ನಮ್ಮನ್ನು ಬಾಧಿಸಿ ಸುಮಾರು 1 ಸಲ 2 ಸಲ ಸಿಂಪರಣೆ ಮಾಡಿದ್ರೆ ಆಗ್ತಾ ಇತ್ತು. ಮೊದಲಿಗೆ ಇವತ್ತು 6 ರಿಂದ 7 ಸಿಂಪರಣೆಗಳನ್ನ ತಗೊಂಡು ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. 1 ಟನ್ ಮಾವಿನಕಾಯಿಯನ್ನು ನಾವು ಬೆಳೆಯಬೇಕಾದ್ರೆ ಕನಿಷ್ಠ ಪಕ್ಷ 13,000 ರೂಪಾಯಿಗಳ ಖರ್ಚು ಬರ್ತಾ ಇದೆ ಇವತ್ತು ರೈತರಿಗೆ. ಅದಕ್ಕೋಸ್ಕರನೇ ಇವತ್ತು ನಾವು ಲಾಸ್ಟ್ ಇಯರ್ ಹೋದ ವರ್ಷ ಏನು ನಾವು ಬೆಂಬಲ ಬೆಲೆಗೆ ನಿರಂತರ ಸ್ಟ್ರೈಕ್ ಅನ್ನು ಮಾಡಿ ಗಲಾಟೆಗಳನ್ನು ಮಾಡಿ PDPS ಸ್ಕೀಮಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಅನುದಾನದಲ್ಲಿ ಏನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ 16 ರೂಪಾಯಿಗಳ ಅಂದ್ರೆ 1 ಟನ್ಗೆ 16,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು. ಆದರೆ ನಮ್ಮ ರಾಜ್ಯ ಸರ್ಕಾರ ಬರೀ 4,000 ರೂಪಾಯಿಗಳ ಬೆಂಬಲ ಬೆಲೆ ಮಾತ್ರ ಅವ್ರನ್ನ ಕೇಂದ್ರ ಸರ್ಕಾರವನ್ನ ಕೋರಿದ್ದರಿಂದ ಕಡಿಮೆ ಬೆಂಬಲ ಬೆಲೆಯನ್ನು ಪಡೆಯುವಂತಾಯ್ತು. ಅದನ್ನ ಮುಂದಿನ ದಿನಗಳಲ್ಲಿ ಏನು 16 ರೂಪಾಯಿಗಳ PDPS ಸ್ಕೀಮಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಈ ಸಲ ಏನು ಮಾವಿನ ಹಂಗಾಮ ಪ್ರಾರಂಭವಾಗಿದೆ, ಈ ಸಲ ಆಮ್ ಸೀಸನ್ನು ಹೆಚ್ಚಿಗೆ ಹೂವು ಬಂದಿದೆ ಅಂತ. ಇದು 100ಕ್ಕೆ 100 ಸತ್ಯ. ಇವತ್ತು ಇಷ್ಟು ಬೆಳೀತಾ ಇರ್ತಕ್ಕಂಥ ಮಾವಿನಕಾಯಿಗೆ ನಾವು ಕಡಿಮೆ ಮಾವು ಬೆಳೆ ಬಂದಾಗಲೇ ಬೆಲೆ ಇರಲಿಲ್ಲ. ಇವತ್ತು ಹೆಚ್ಚು ಮಾವಿನ ಬೆಳೆ ಬಂದಾಗ ಈಗಲೂ ಸಹ ನಾವು ಅದೇ ಕಷ್ಟ ಅನುಭವಿಸ್ತೀವಿ ಅಂತೇಳಿ ನಮಗೆ ಆತಂಕದಲ್ಲಿದ್ದೀವಿ ಇವತ್ತು. ಆದ್ದರಿಂದ PDPS ಸ್ಕೀಮಲ್ಲಿ ಏನು 16 ರೂಪಾಯಿಗಳ ಮಾವಿನ ಬೆಂಬಲ ಬೆಲೆಯನ್ನ ಹೋದ ವರ್ಷ ಏನು ಘೋಷಣೆ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಏನಾದರೂ ಆ ರೀತಿ ಅನಾಹುತಗಳು ಬಂದಲ್ಲಿ ದಯವಿಟ್ಟು ಆ PDPS ಸ್ಕೀಮ್ 16 ರೂಪಾಯಿಗಳು ಸಹ ನಮ್ಮ ರೈತನಿಗೆ 1 ಟನ್ಗೆ 16,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸಹ ಘೋಷಣೆ ಮಾಡುವಂತಾಗಬೇಕು. ಇದಕ್ಕೆ ನಮ್ಮ ಮಾವು ಮಂಡಳಿ ಅಧ್ಯಕ್ಷರೇ ಮುಂದೆ ನಿಂತು ನಮ್ಮ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಧಾವಿಸಿ ಆ ಬೆಂಬಲ ಬೆಲೆಯನ್ನು ಸಹ ಕೊಡಿಸಬೇಕಾಗುತ್ತದೆ. ಅದರ ಪರ್ಯಾಯವಾಗಿ ನೀವು ಏನು ಆಲೋಚನೆಗಳನ್ನು ಮಾಡ್ತಿರೋ, ನೀವು ಏನು ಹಣ್ಣು ತಿರುಳು ತೆಗೆಯೋ ಕಾರ್ಖಾನೆಗಳನ್ನು ಉಪಯೋಗಿಸ್ತಿರೋ, ಅಥವಾ ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂಥ ಮಲ್ಲಿಕಾ, ಬಾದಾಮಿ, ದಶೇರಿ, ಕೇಸರು ಇಂತಹ ಏನು ನಾವು ಟೇಬಲ್ ಫ್ರೂಟ್ ವೆರೈಟೀಸ್ ಅನ್ನು ಏನು ಬೆಳೀತಾ ಇದೀವಿ ಅದನ್ನ ಮಾರಾಟ ಮಾಡಲಿಕ್ಕೆ ನಮಗೆ ಬೆಂಗಳೂರು ನಗರದಾದ್ಯಂತ ಅನುಕೂಲಗಳನ್ನು ಮಾಡಿಕೊಟ್ಟು ನಮ್ಮ ಕಷ್ಟಕ್ಕೆ ನೀವು ಯಾವ ರೀತಿ ಸ್ಪಂದಿಸ್ತೀರಾ ಅದನ್ನ ಕೂಡಲೇ ನಿಮ್ಮ ಕೈಗೆತ್ಕೊಂಡು ಪ್ರಯತ್ನವನ್ನು ಮಾಡಬೇಕು. ನಾವು ಏನು ಹೇಳಿದ್ದೀವಿ ಇವತ್ತು ನಂದಿನಿ ಪಾರ್ಲರ್ಗಳ ಹತ್ರ ನಮ್ಮ ಮಾವಿನ ಹಣ್ಣಿನ ಪಾರ್ಲರ್ ಅನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಏನು ಒತ್ತಾಯವನ್ನು ಇಟ್ಟಿದ್ದೀವಿ ಅದಕ್ಕೆ ಶತಾಯಗತಾಯ ನಾವು ನೀವು ಈ ವರ್ಷದಿಂದನೇ ನಮಗೆ ಪ್ರಾರಂಭ ಮಾಡಿಕೊಡ್ಬೇಕು ಅಂತ ಹೇಳಿ ಕೂಡ ಮತ್ತೊಂದು ಸಲ ಮಾಧ್ಯಮದ ಮುಖೇನ ಅವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನ ನಮಗೆ ನೀವು ಅನುವು ಮಾಡಿಕೊಡ್ತೀರಾ ಅಂತ ಹೇಳಿ ಒಂದು ಆಶಾಭಾವನೆಯಿಂದ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ. ನಮ್ಮ ಪಕ್ಕದಲ್ಲಿ ಇರುವಂತಹ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ನಮ್ಮ ಚಿನ್ನಪ್ಪ ಅವರು ಇಬ್ಬರ ಜೊತೆ ಇರೋದು ನನಗೆ ಸುದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ನಮ್ಮ KGF ತಾಲೂಕಿನ
ಮಾವು ಬೆಳೆಗಾರರಾಗಿರ್ಬೋದು, ರೈತ ಬಾಂಧವರಾಗಿರ್ಬೋದು, ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಅವರು ಎಷ್ಟೇ ಒತ್ತಡದ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಬಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಮಾವು ಮಂಡಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಉದ್ದುಗಂಗಾದವರಿಗೆ ನಮ್ಮ ಪರವಾಗಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಪರವಾಗಿ ಕೂಡ ಅವರಿಗೆ ತುಂಬು ಹೃದಯಂತಹ ಒಂದು ಧನ್ಯವಾದಗಳು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೆ ನಾವು ಹೇಳಿದಂತಹ ಎಲ್ಲಾ ಬೇಡಿಕೆಗಳು ಕೂಡ ಹಂತವಾಗಿ ನಾವು ನೆರವೇರಿಸಿದಂತಹ ಒಂದು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಯಾಕಂತ ಹೇಳಿದ್ರೆ ನೋಡಿ, ಅವ್ರು ಬಂದ್ಬಿಟ್ಟು ಗ್ರೌಂಡ್ ಲೆವೆಲ್ ಇಂದ ಬಂದಿರುವಂತಹ ನಾಯಕರು. ಯಾಕಂತ ಹೇಳಿದ್ರೆ ರೈತರ ಮಗನಾಗಿ ಬಂದಿರುವಂತಹ ನಾಯಕರಿಗೆ ಮಾತ್ರ ಗೊತ್ತಾಗುತ್ತೆ ಏನು ಅಂತ. ಆದ ಕಾರಣಕ್ಕೆ ಕೂಡ ನಾವು ಕೂಡ ನಮ್ಮ ಮಾರ್ಗದರ್ಶಕರಾದಂತಹ ಚಿನ್ನಪ್ಪ ರೆಡ್ಡಿ ಅವರಾಗಿರ್ಬೋದು, ಅವ್ರ ಜೊತೆ ಇರುವಂತಹ ನಮ್ಮ ಮುದ್ದುಗಂಗಾಗಿರ್ಬೋದು, ಅವ್ರ ಜೊತೆಗೂಡಿ ನಾನು ಇವತ್ತಿನ ದಿವಸ ಬರೋದಕ್ಕೆ ಒಂದು ಹೆಜ್ಜೆ ಅಂತ ಹೇಳಿದ್ರೆ, ನಾವು ಏನು ಹೇಳ್ತೀವಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಚೆನ್ನಾಗಿರುವಂತಹ ನಾಯಕರಿದ್ರೆ ನಾವು ಇಲ್ಲಿ ಏನ್ ಬೇಕಾದ್ರೂ ಭರವಸೆ ನೀಡಬಹುದು. ಅಂತಹ ಭರವಸೆಯನ್ನ ಈಡೇರಿಸಿಕೊಳ್ತಾರೆ ಅನ್ನುವಂತಹ ನಮ್ಮ ಆಶ್ವಾಸನೆ ಇದೆ. ಆದ ಕಾರಣಕ್ಕಾಗಿ ಕೂಡ ನಮ್ಮ ಇಡೀ ನಮ್ಮ ಕೆಜಿಎಫ್ ತಾಲೂಕಿನ ಏನು ನಮ್ಮ ಮಾವು ಬೆಳೆಗಾರಿದ್ದಾರೆ ಅವರಿಗೂ ಕೂಡ ಇವತ್ತಿನ ದಿವಸ ಒಂದು ಭರವಸೆ ಕೊಡ್ತಾ ಇದ್ದೀನಿ. ನಮ್ಮ ಏನು ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ರೈತರಿಗೆ ಏನೇ ಆದ್ರೂ ಕೂಡ ತೊಂದರೆ ಆಗಿರ್ಬೋದು, ಏನೇ ಕಷ್ಟ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಮೂರು ಕೂಡ ಇರ್ತೀವಿ ಅಂತೇಳಿ ಇವತ್ತಿನ ದಿವಸ ಒಂದು ದೊಡ್ಡ ಮಟ್ಟದ ಭರವಸೆಯನ್ನು ನೀಡಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ಈಗ ಬೋರ್ಡ್ ಬಂದು ಮೂರು ತಿಂಗಳಲ್ಲೇ ಬೋರ್ಡ್ ಬಂದು ಅಲ್ಲಿ ಏನು ಒಂದು ರಿಸೋರ್ಸಸ್ ಇಲ್ದೇನೆ ನಾನು ಹೆಚ್ಚು ಕಮ್ಮಿ 6 ಜಿಲ್ಲೆಗಳಲ್ಲಿ ಈ ತರ ಚಿನ್ನಪ್ಪ ರೆಡ್ಡಿ ಅಣ್ಣ ಅಂತ ಪ್ರಗತಿಪರ ರೈತರು, ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಜಿಲ್ಲಾ ಪಂಚಾಯತ್ನ ಸೇರಿಸಿ ರೈತರನ್ನ ಅಟ್ಲೀಸ್ಟ್ ಹುರಿದುಂಬಿಸೋದು ಮತ್ತು ಅವ್ರಿಗೆ ಇದು ಮಾಹಿತಿ ಕೊಡುವಂತ ಕಾರ್ಯಕ್ರಮಗಳು ಮಾಡ್ಬಿಟ್ಟೆ, ಹುಬ್ಳಿ ಧಾರವಾಡಿಂದ ಹಿಡಿದು. ಈಗ ಮೊನ್ನೆ ಒಂದು ಪ್ರೈವೇಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾದವ್ರ ಜೊತೆ ಒಂದು ಒಪ್ಪಂದನೂ ಆಯ್ತು. ಏನಂತಂದ್ರೆ ಮಾವು ಬೆಳೆದಿದ್ದನ್ನ ಡೈರೆಕ್ಟ್ ನಾವು ಏರ್ಪೋರ್ಟ್ ಕೊಟ್ರೆ ಸಾಕು, ಆ ಅಥಾರಿಟೀಸೇ ಅದನ್ನ ಹೊರದೇಶಗಳು ಕೊಡುವಂಥದ್ದು, ಡೈರೆಕ್ಟ್ ಆಗಿ ರೈತರನ್ನೇ ಮಾರಾಟ ಮಾಡುವಂತ ಒಪ್ಪಂದಕ್ಕೂ ಮೊನ್ನೆ ಒಂದು ಮಾತುಕತೆ ಎಲ್ಲ ಮಾಡಿ ಬಂದ್ವಿ. ಸೊ ಹಾಗಾಗಿ ಒಂದೇನಪ್ಪ ಅಂತಂದ್ರೆ ರೈತನಿಗೆ ಬೆಲೆ ಸಿಗ್ತಾ ಇಲ್ಲ, ಮಾವು ಬೆಳೆಯೋ ರೈತನಿಗೆ. ಅಲ್ಲಿ ಎಂಡ್ ಯೂಸರ್ ಕನ್ಸ್ಯೂಮರ್ಗುನು ಕಡಿಮೆ ದುಡ್ಡಿಗೆ ಏನ್ ಸಿಗ್ತಾ ಇಲ್ಲ. ಈಗ ಹೋದ್ಸಲ ನಾನು ಕಷ್ಟ ಬಂದಾಗ ಕೇಳ್ಪಟ್ಟಿದ್ದು 2 ರೂಪಾಯಿ 3 ರೂಪಾಯಿ ಕೆಜಿಗೆ, ಅಷ್ಟು ಕಷ್ಟ ರೈತರಿಗೆ. ಬಟ್ ಅಷ್ಟು ಕಷ್ಟ ಇದ್ದಾಗನು ಕನ್ಸ್ಯೂಮರ್ 350 ರೂಪಾಯಿ ಕೊಟ್ಟೆ ಅಲ್ಫಾನ್ಸೋ ತಗೊಂಡಿರೋದು. ಸೊ ಎಲ್ಲಿ ಹೋಗ್ತಾ ಇದೆ ದುಡ್ಡೀಗ? ಹಾಗಾಗಿ ಏನಾದ್ರೂ ಒಂದು ನೇರ ಮಾರುಕಟ್ಟೆ ಅಂತ ವಾತಾವರಣ ಕ್ರಿಯೇಟ್ ಮಾಡಬೇಕು. ಇಲ್ಲಿಂದ ಏನಾದ್ರು ಒಂದು ಬ್ರ್ಯಾಂಡ್ ಮಾಡಬೇಕು ಆಕ್ಚುಲಿ. ಯಾಕಂದ್ರೆ ನಮ್ದು ಇಡೀ ಪ್ರಪಂಚದಲ್ಲೇ ಒಂಥರ ಒಳ್ಳೆ ಫೇಮಸ್ ಏನೋ ಮ್ಯಾಂಗೋ ಇರೋದು ಮಾರ್ಕೆಟ್, ಅಥವಾ ಮ್ಯಾಂಗೋ ಉತ್ಪಾದನೆ ಪ್ರೊಡ್ಯೂಸ್. ಹಾಗಾಗಿ ಇಡೀ ಪ್ರಪಂಚಕ್ಕೆ ಈ ನಮ್ಮ ಕೋಲಾರ ಜಿಲ್ಲೆ ಮತ್ತೆ ಕೋಲಾರ ಅವಿಭಾಜ್ಯ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆದ ಮಾವಿನ ಹಣ್ಣು ಹೋಗ್ಬೇಕು. ಯಾಕಂದ್ರೆ ಶಿಡ್ಲಘಟ್ಟದಲ್ಲೂ ಒಂದಷ್ಟು ಬೆಳೀತಾ ಇದೀವಿ, ಚಿಂತಾಮಣಿಯಲ್ಲಿ ಏನೋ ಮಾವಿನ ಹಣ್ಣಿದೆ, ಅದನ್ನ ಬೆಳೀತಾ ಇದೀವಿ. ಸೊ ಹಂಗಾಗಿ ಏನಾರು ಮಾಡಿ ರಫ್ತಿಗೆ ಒತ್ತು ಕೊಡ್ಬೇಕಂತೇಳಿ ದೇಶ ಪರ್ಯಟನೆ, ಬೇರೆ ದೇಶಗಳು ಪರ್ಯಟನೆ ಮಾಡಿ ಆದ್ರೂ ನಾನು ಹೋರಾಟ ಮಾಡಿ ಅದಕ್ಕೊಂದು ಜಾಗ ಕ್ರಿಯೇಟ್ ಮಾಡ್ಬೇಕಂತ ಒಂದು ಯೋಚನೆ. ಎರಡನೇದು, ಈಗ ಅಣ್ಣ ಈಗಾಗಲೇ ಹೇಳ್ತಾ ಇದ್ರು, ಇಲ್ಲೊಂದು ಶಾಖೆನೇ ಇರಬೇಕು, ಏನೋ ಹಾರ್ಟಿಕಲ್ಚರ್ದಾಗ್ಲಿ ಮಾವು ಅಭಿವೃದ್ಧಿಗಾಗಿ. ಸ್ಟಾಫ್ ಶಾರ್ಟೇಜ್ ತುಂಬಾ ಕಡಿಮೆ ಇರೋದ್ರಿಂದ ಏನು ವೇಕೆನ್ಸೀಸು ಭಾಳ ಇದಾವೆ. ನೋಡೋಣ, ಎಲ್ಲರೂ ಒಂದು ಆಫೀಸಲ್ಲಿ ಜಾಗ ಸಿಕ್ಕರೆ ಒಬ್ಬ AH1 ಆದ್ರೂ ಡೆಡಿಕೇಟೆಡ್ ಆಗಿ KGF ತಾಲೂಕಿಗೆನೆ ಮಾವಿನ ರೈತರಿಗೆ ಸಮಸ್ಯೆಗಳು ಸ್ಪಂದಿಸಕ್ಕೇನೆ ಆಗಕ್ಕಾದ್ರೆ ನಾನು ನಾಳೆನೇ ಡಿಸ್ಕಸ್ ಮಾಡಿ ಬೋರ್ಡ್ನಲ್ಲಿ ಏನಾರು ಅವಕಾಶ ಇತ್ತು ಅಂದ್ರೆ ಅದನ್ನ ಮಾಡ್ತೀನಿ, ಆಯ್ತಾ. ಇನ್ನೊಂದು ಕೋಆಪರೇಟಿವ್ ಸೆಕ್ಟ್ರಲ್ಲಿ ಈಗಾಗಲೇ ಮಾವಿನ ಹಣ್ಣು ಹೆಂಗ್ ಡೈಲಿ ದಿನ ಬೆಳಗ್ಗೆ ಆದ್ರೆ ವಾಕಿಂಗ್ ಹೋಗಿ ಹಾಲು ತಗೊಂಡ್ ಬರ್ತಾರೆ, ಆ 100-120 ದಿನ ವಾಕಿಂಗ್ ಹೋಗಿ ಬಂದು ಒಳ್ಳೆ ಮಾವಿನ ಹಣ್ಣು ತಗೊಂಡ್ ಬರ್ಬೇಕು. ಆ ಥರ ವ್ಯವಸ್ಥೆಗೆ ನಾನು ಮಾತಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ರಾಜಕಾರಣದ ವಲಯ, ನಮ್ಮ ಆಡಳಿತ ಇದ್ರಲ್ಲಾದ್ರು ಆ ಲೆವೆಲ್ ನಾನು ಮಾತಾಡ್ತೀನಿ. ಸೊ ನಾನು ಈಗಾಗಲೇ ಹೇಳ್ದಂಗೆ ಒಂದು ವಿನೂತನವಾದ ಮ್ಯಾಂಗೋ ಮ್ಯಾರಥಾನ್ ಅಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕಲ್ಲ. ಯಾಕಂದ್ರೆ ಯಾರೋ ಬರ್ತಾರೆ, ಎಲ್ಲಿಂದನೋ ಬರುತ್ತೆ, ಯಾರೋ ಮಧ್ಯವರ್ತಿಗಳು ಕೊಡ್ತಾರೆ, ಅಲ್ಲಿಂದ ತಗೊಂತಾರೆ, ಅವ್ರು ದುಡ್ಡು ಕೊಟ್ಟು ಮಾಲಲ್ಲೋ ಲೋಕಲ್ ಮಾರ್ಕೆಟಲ್ಲೋ ಎಲ್ಲೋ ಒಂದು ಮಾರ್ಬಿಡ್ತಾರೆ. ರೈತರ ಹತ್ರನೂ ತಗೋಬಹುದು ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಈಗಾಗಲೇ ಇತ್ತು. ಮುಂದೆ ಈ ಹಿಂದೆ ಇತ್ತು ಪಿಕ್ಕಿಂಗ್ ಟೂರಿಸಂ ಅಂತ. ಅಂದ್ರೆ ಈಗ ಇನ್ಫೋಸಿಸ್ ಕ್ಯಾಂಪಸ್ ಅಂತ ಒಂದು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಮಳಿಗೆ ಎಲ್ಲ ಮೀನ್ಸ್ ಆ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ನೇರವಾಗಿ ರೈತರ ಹತ್ರನೇ ಬಂದು ಅವತ್ತೊಂದಿರೋ ಇದೇ ತರ ಒಳ್ಳೆ ಊಟ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಇದು ಕಲ್ತು ಅವರು ಡೈರೆಕ್ಟ್ ಆಗಿ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಕಿತ್ಕೊಂಡು ತಿಂದು ಮತ್ತೆ ಅವ್ರಿಗೆ ಎಷ್ಟು ಬೇಕೋ ಅವ್ರಿಗೆ ಅವ್ರ ಸ್ನೇಹಿತರಿಗೆ ಸಂಬಂಧಿಗಳು ತಗೊಂಡೋಗುವಂಥ ವ್ಯವಸ್ಥೆ ಅದೇನಾರ ಮಾಡ್ಬೋದಾ? ಅದು ಒಂದು. ಈಗಾಗಲೇ ಚಿನ್ನಪ್ಪ ರೆಡ್ಡಿ ಅವರು ಹೇಳ್ದಂಗೆ ಒಂದು ಕಾರ್ಯಕ್ರಮ ಇತ್ತು, ಅದನ್ನು ಅದೇ 10 ವರ್ಷದಿಂದ ಎಲ್ಲ ನಿಂತುಬಿಟ್ಟಿದೆ. ರೈತರನ್ನ ಹೊರದೇಶಗಳಿಗೆ ಕರ್ಕೊಂಡೋಗಿ ಅವ್ರ ಕೃಷಿ ಪದ್ಧತಿ ಆಗಲಿ, ಅವರ ರಫ್ತು ಆಗಿರ್ಬೋದು, ಅಥವಾ ಬೇರೆ ದೇಶದಿಂದ ಆಮದು ಹೆಂಗ್ ಮಾಡ್ತಾ ಇದಾರೆ, ಅವ್ರು ಬೆಳೆಯೋ ಪದ್ಧತಿ ಏನಿದೆ. ನನ್ನ ಅಕ್ಕ ಹೇಳ್ದಂಗೆ ಇದು ಸಾಯಿಲ್ ಟೆಸ್ಟಿಂಗ್ ಅಂದ್ರೆ ಮಣ್ಣಿನಿಂದನೇ ಎಲ್ಲ ಮತ್ತೆ ಶುರು ಆಗೋದು. ಎಲ್ಲ ವಿಚಾರಗಳನ್ನು ರೈತರನ್ನ 100 ರೈತರನ್ನ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಇತ್ತು. ಈಗ ನಾನು ಈ ಬಜೆಟಲ್ಲಿ ಕೇಳ್ಕೊಂಡಿದ್ದೀನಿ ಈ ಕೊಡಿ ಅಂತೇಳಿ. ಬಹಳಷ್ಟು ವಿಚಾರಗಳಿದಾವೆ, ನೋಡೋಣ ಒಂದೊಂದೇ ಅದನ್ನ ಮಾಡಕ್ಕೆ. ನಾನು ಕೊಟ್ಟಿದ್ದು ನಾವು ತಯಾರು ಮಾಡಿರೋದು ಹೆಚ್ಚು ಸರಾಸರಿ 100 ಕೋಟಿಯಷ್ಟು ಬೇಕು ಈ ವರ್ಷಕ್ಕೆ ಅಂತ ಕೇಳಿದ್ವಿ. ಅದು ಇದೇ ದೃಷ್ಟಿಕೋನ, ಅದರಲ್ಲಿ ಅಟ್ಲೀಸ್ಟ್ ಒಂದು 20 ಕೋಟಿ ಆದ್ರೂ ಕೊಟ್ರೆ
ಮುಂದಿನ ಎಂಟೈರ್ ಹಾರ್ವೆಸ್ಟ್ ಸೀಸನ್ಗೆ ಆಗ್ತದೆ. ಯಾಕಂದ್ರೆ ನಮ್ಗೆ ಇವಾಗ ಕ್ರೇಟ್ಸ್ ಕೊಡ್ಬೇಕಾಗ್ತದೆ, ಬಾಕ್ಸಸ್ ಕೊಡ್ಬೇಕಾಗ್ತದೆ, ಫ್ರೂಟ್ ಕವರ್ಸ್ ಕೊಡ್ಬೇಕಾಗ್ತದೆ, ಫ್ರೂಟ್ ಫ್ಲೈಸು, ಮಚ್ಚೆ ರೋಗ ಬರ್ದಿರಂತ. ಸೊ ಹೀಗಾಗಿ ಸಾಕಷ್ಟು ದುಡ್ಡು ಬೇಕಾಗಿದೆ. ಬಹಳ ಸೀರಿಯಸ್ ಆಗಿ ಈಗಾಗಲೇ ಪಟ್ಟಿ ಮಾಡಿ ಕೊಟ್ಟು ಸರ್ಕಾರಕ್ಕೂ ಸಲ್ಲಿಸಿದೀವಿ. ನಾನು ಯೋಚನೆ ಮಾಡ್ತಿದ್ದೆ, ಈಗ ನಮ್ಮ ಭಾಗದ ನಾಯಕರುಗಳನ್ನ ಮತ್ತೆ ಮ್ಯಾಂಗೋ ಲೀಡರ್ಸ್ನ, ಅಧ್ಯಕ್ಷರುಗಳನ್ನ, ರೈತರನ್ನು ಕರ್ಕೊಂಡು ಒಂದ್ಸಲ ಒಂದು ನಿಯೋಗನೇ ಹೋಗಿ ಭೇಟಿ ಮಾಡಿ ಅದಕ್ಕಿನ್ನೂ ಹೆಚ್ಚು ಒತ್ತು ಕೊಡ್ಬೇಕು ಅಂತೇಳಿ ಮಾಡೋಣ ಅಂತೇಳಿ. ಯಾಕಂದ್ರೆ ಪ್ರೀ ಬಜೆಟ್ ಮೀಟಿಂಗ್ಸ್ ಎಲ್ಲ ನಡೀತಾ ಇದೆ. ಇನ್ನು ಖುದ್ದಾಗಿನೇ ನಾನು CM ಅವ್ರ ಹತ್ರ ಈ ಪ್ರವಾಸದ ಬಗ್ಗೆ ಹೇಳೋಕೆ ಹೋದಾಗನು ಈ ಮಾವಿನ ಹಣ್ಣು ಸೀಸನ್ ತುಂಬಾ ಹೂವು ಬರ್ತಾ ಇದೆ ಅಣ್ಣ, ತುಂಬಾ ಚೆನ್ನಾಗಿ ಬಂದಿದೆ ಬೆಳೆ, ಇದಕ್ಕೆ ನಾವು ಸರಿಯಾಗಿ ನೋಡ್ಕೋಬೇಕು. ಯಾಕಂದ್ರೆ ಇದು ಎಷ್ಟು ಖುಷಿ ಆಗುತ್ತೆ ಅಷ್ಟು ಕಷ್ಟನೂ ಆಗುತ್ತೆ. ಈಗ ಲಾಸ್ಟ್ ಟೈಮ್ ಬಂದಿದ್ದು, ಯಾಕಂದ್ರೆ ಮಾವಿನ ಹಣ್ಣು ನಿಮ್ಗೆ ಗೊತ್ತಿದ್ದು ಆಲ್ಟರ್ನೇಟ್ ಫ್ರೂಟ್ ಬೇರಿಂಗ್ ಇಯರ್ಸ್ ಇದು. ಇವತ್ತು ಇದು ಆನ್ ಸೀಸನ್, ಎಲ್ಲೆಲ್ಲೂ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಹೂವು. ನೋಡೋಣ, ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಆನೆಸ್ಟ್ ಆಗಿ ಕೆಲಸ ಮಾಡ್ತೀನಿ. ನಡೆಯುವ ಸರ್ಕಾರ, ನುಡಿದಂತೆ ನಡೆಯುವ ನಾಯಕತ್ವ. ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಅದು ನನ್ನ ನಾಯಕತ್ವ. ನನ್ನ ತಂದೆ ಸಮಾನರಾದಂಥ ಶ್ರೀ ಬಾಬಾ ಸಾಹೇಬ್ ಮಲ್ಲಿಕಾರ್ಜುನ್ ಮೋಪಣ್ಣ ಸಾಹೇಬರು, ನನ್ನ ಅಣ್ಣ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಅದ್ರ ಜೊತೆಗೆ ಅಫ್ಕೋರ್ಸ್ CM ಅವರು ಇದ್ರು, DCM ಅವರು ಇದ್ರು, ಅಥವಾ ನನ್ನ ಡೆಲ್ಲಿ ನಾಯಕತ್ವ ಎಲ್ಲ ಗುರುತಿಸಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಎರಡನೇ ಮಾತೆಲ್ಲ ಹೇಳಿದ್ನಲ್ಲ, ನುಡಿದಂತೆ ಹೇಳುತ್ತೆ. ಅವರಿಬ್ರು ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಮ್ಮಂತ ಯಂಗ್ಸ್ಟರ್ಸ್, ಆಸ್ಪೈರಿಂಗ್ ಯಂಗ್ ಲೀಡರ್ಸ್ ಏನು ಜಾಗನೇ ಇಲ್ಲ. ಓಕೆ, ಕೋಲಾರ ಲೋಕಸಭೆ ವಿಚಾರಕ್ಕೆ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನನಗೆ ಮುಳಬಾಗಿಲು ಟಿಕೆಟ್ ಕೊಟ್ಟಿದ್ರು 2023ನೇ ಚುನಾವಣೆಗೆ. ಕೊನೆಯ ಕ್ಷಣದಲ್ಲಿ 2 ಗಂಟೆ ಇದ್ದಾಗ ನನಗೆ ಒಂದೇ ಒಂದು ಫೋನ್ ಕಾಲ್, ಆ ಲಾಯಲ್ಟಿಗೆ ನಾನು ಬೆಲೆ ಕೊಟ್ಟೆ, ಆ ಕಾನ್ಫಿಡೆನ್ಶಿಯಾಲಿಟಿಗೆ ಬೆಲೆ ಕೊಟ್ಟೆ, ಮತ್ತೆ ಪಕ್ಷಕ್ಕೆ ಬೆಲೆ. ಯಾಕಂದ್ರೆ ಒಂದ್ಸಲಿ ನೀವು ಹಾಕಿದ ಗೆರೆ ನಾನು ದಾಟಲ್ಲ ಅಣ್ಣ ಅಂತೇಳಿ ಅವ್ರು ಯಾಕೆ ನೀನು ವಾಪಸ್ ಬಂದೆ ಅಂತ ಇದುವರೆಗೂ ಕೇಳಿಲ್ಲ ನಾನು. ಇನ್ಫ್ಯಾಕ್ಟ್ ಆ ಕೊಟ್ಟವರು ಪಾಪ ಅವರು ಭಾಳ ಅಂದರೆ ಹೆಚ್ಚು, ಭಾಳ 28,500ಕ್ಕೂ ಹೆಚ್ಚು ಇದರಲ್ಲಿ ಸೋತರು. ಪಾಪ ಮನೇನೂ ಸಿಕ್ಕಿದ್ರು ಆ ಪರಾಜಿತ ಅಭ್ಯರ್ಥಿ. ಅಣ್ಣ ನೀನು ತ್ಯಾಗ ಮಾಡಿ ನನ್ಗೆ ಕೊಟ್ಟೆ ಅಂತಂದ್ರು ಆದಿನಾರಾಯಣವರು. ಇರ್ಲಿ ಬಿಡಿ ಆದಿನಾರಾಯಣವ್ರು, ಈಗೆಲ್ಲ ಹೇಳ್ಬೇಕು, ಇಲ್ಲ 100 ಜನ ಇದರ ತಿಳಿಬೇಕಣ್ಣ, ನಿಮ್ಗೆ ಕೊಟ್ಟು ಟಿಕೆಟ್ ನನಗೆ ಕೊಟ್ಟೆ ಅಂದರು. ಅದಾಗಿ ಒಂದು 10 ದಿನ ಆಗಿತ್ತು. ನೆನ್ನೆ ನಾನು ವಿಧಾನಸೌಧದಿಂದ ಬರುವಾಗ ಈಗಿನ ಶಾಸಕರು ಸಿಕ್ಕಿದ್ರು. ಏನಣ್ಣ ನಾನು ಮರ್ತೇ ಬಿಟ್ಟೆ, ನೀನು ಸಚಿವ ಆಗ್ಬಿಟ್ಟೆ ಅಂತ. ನನ್ನ ತಮ್ಮನೇ ಅನ್ಕೊಳ್ಳಿ, ತಮ್ಮ ಅಂತಾನೆ ಪ್ರೀತಿ ಮಾಡ್ತೀನಿ, ಸಮೃದ್ಧಿ ಮಂಜು. ಇಲ್ಲ ಅಣ್ಣ ನೀನು ಏನಣ್ಣ ನಾನು ಮರ್ತುಬಿಟ್ಟೆ, ನೀನು ನೋಡಿದೆ ಸ್ಟೇಟ್ ಮಿನಿಸ್ಟರ್ ಆದೆ ಅಂತ ನಾನು ಹೇಳಿದೆ. ದೊಡ್ಡವರ ಆಶೀರ್ವಾದ, ಪಕ್ಷದ ಆಶೀರ್ವಾದ. ಇಲ್ಲ ಅಣ್ಣ ನೀನು ಮಾಡಬೇಕು, ನೋಡೋಣ ಮಾತಾಡೋಣ ಅಂತಂದು. ಆಯ್ತಪ್ಪ, ಒಳ್ಳೇದಾಗ್ಲಿ, ನಿನ್ಗೆ ಒಳ್ಳೇದು, ನಾನು ನೆಕ್ಸ್ಟ್ ನಾನು ಗೆಲ್ತೀನಣ್ಣ, ಮಂತ್ರಿ ಆಗ್ತೀನಿ, ಅದಕ್ಕೂ ಒಳ್ಳೆ ಶುಭ ಆಗಲಿ ಅಂತಂದೆ. ಸೊ ಅದಾದ್ಮೇಲೆ DK ಶಿವಕುಮಾರ್ ಅವರೇ ಅಂದರು, ಇಲ್ಲ ಮುದ್ದು ನೀನು ಹೈಲಿ ಕ್ವಾಲಿಫೈಡ್ ಇದೆಯಾ, ಹೈಲಿ ಎಜುಕೇಟೆಡ್, ನೀನು ಲೋಕಸಭೆ ಮಾಡು ಅಂತಂದ್ರು. ಸರಿ ಅಂತೇಳಿ ಅವತ್ತಿಂದ ಶುರು ಮಾಡಿದೆ. 11 ತಿಂಗಳು 44,000 ಕಿಲೋಮೀಟರ್ ಓಡಾಡಿದ್ದೆ. ಎಲ್ರಿಗೂ ಹೆಚ್ಚು ಕಡಿಮೆ ಗೊತ್ತು ಅನ್ಸುತ್ತೆ. ಯಾಕಂದ್ರೆ ನನ್ನ ತಾತ, ನನ್ನ ತಾಯಿ, ನನ್ನ ತಂದೆ ಎಲ್ಲನೂ 8 ಲೋಕಸಭೆ ಕ್ಷೇತ್ರ 8 ತಾಲೂಕಿನಲ್ಲಿ ಇದ್ದೀವಿ. ನನ್ನ ಅಜ್ಜಿ ಮೂಲತಃ ಶ್ರೀನಿವಾಸಪುರದವರು, ತಾತ ಕೋಲಾರನವರು, ತಾಯಿ ಚಿಕ್ಕಬಳ್ಳಾಪುರದವರು, ತಂದೆ ಶಿಡ್ಲಘಟ್ಟ. ಹಾಗಾಗಿ ಎಲ್ಲ ಮಾಲೂರಿನಲ್ಲಿ ಎಲ್ಲನೂ ಇದೀವಿ. ಸರಿಸುಮಾರು 3-3.5 ಲಕ್ಷ ನೆಂಟಸ್ತನ ಹೊಂದಿರೋಂಥ ದೊಡ್ಡ ಫ್ಯಾಮಿಲಿ ಇದೆ ಆ್ಯಕ್ಚುಲಿ. ಹಾಗಾಗಿ ಹೋರಾಟ ಮಾಡಿದೆ. ಕೊನೆಯ ಕ್ಷಣದ ತನಕನೂ, ಇನ್ನೇನು ಅನೌನ್ಸ್ ಆಗೋ ತನಕನೂ ಹೆಸರಿತ್ತು. ಅದರಲ್ಲಿ ನಮ್ಮಲ್ಲೇನೆ ಒಂಥರ ಈಗ ಸಾಮಾಜಿಕ ನ್ಯಾಯ ಅಂತ ಕ್ರಿಯೇಟ್ ಮಾಡ್ತಾರಲ್ಲ, ಸೊ 5 ಲೋಕಸಭಾ ರಿಸರ್ವೇಷನ್ ಕ್ಷೇತ್ರಗಳಿದ್ವು. ಚಾಮರಾಜನಗರ, ಗುಲ್ಬರ್ಗ ಮತ್ತೆ ಬಿಜಾಪುರ ಆಗಲೇ ಅನೌನ್ಸ್ ಮಾಡಿಬಿಟ್ಟಿದ್ರು. ನಮ್ಮ ಅಣ್ಣ ತಮ್ಮಂದ್ರುಗಳಿಗೆ ಕೊಟ್ಬಿಟ್ಟಿದ್ರು. ಸೊ ಇನ್ನೆರಡು ಅವ್ರಿಗೆ ಕೊಡ್ರಪ್ಪ ಅಂದಾಗ ಅವಾಗೂ ನಾನು ಒಬ್ಲೈಸ್ ಮಾಡಿದೆ. CM ಅವತ್ತು ಆಲ್ಮೋಸ್ಟ್ ಒಂದು ರಾತ್ರಿ 10 ಗಂಟೆಯಲ್ಲೇ ಕರೆದು ಹೇಳಿದ್ರು, ಇಲ್ಲ ಈಗ 5ರಲ್ಲಿ ನೀವು 3 ತೊಗೊಂಡ್ಬಿಟ್ಟಿದ್ದೀರಾ, ಇದನ್ನು ಬಿಟ್ಕೊಡ್ಬೇಕಾಗುತ್ತೆ. ನಾನು ಹೇಳಿದೆ, ಅಣ್ಣ ಈಗ 75 ವರ್ಷಗಳಿಂದ ನಮಗೂ ಕೊಟ್ಟಿಲ್ಲ, 75 ವರ್ಷಗಳಿಂದ ನಾವು ಬೇರೆಯವ್ರಿಗೆ ಚುನಾಯಿತ ಮೀನ್ಸ್ ಈ KGF ನಲ್ಲಿ ನೋಡಿ ಹೈಯೆಸ್ಟ್ ಇದೀವಿ ನಾವು. ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಜನಾಂಗ ಇರುವಂಥ ಒಂದೇ ಒಂದು ಕ್ಷೇತ್ರ KGF. ಇನ್ಫ್ಯಾಕ್ಟ್ ನನ್ನ ಚಿಕ್ಕ ತಾತ ಕೊನೆಯ ಚುನಾವಣೆ ಇಲ್ಲಿಂದ ಸೋತಿದ್ರು ಆ್ಯಕ್ಚುಲಿ, ಅರ್ಥ ಆಯ್ತಲ್ಲ, ಕೊನೆ ಚುನಾವಣೆ ಅವರು ತೀರ್ಕೊಳ್ಳೋದಕ್ಕೂ ಮುಂಚೆ. ಸೊ ಹಾಗಾಗಿ ಹಿಂಗೆ ಅಣ್ಣ 75 ವರ್ಷ ನಾವು ಬೇರೆ ಓಟ್ ಹಾಕಿ ಪಕ್ಷನೇ ಗೆಲ್ಸ್ಕೊಂಡು ಬಂದಿದ್ವಿ, ನಮಗೂ ಒಂದು ಅವಕಾಶ ಬೇಕಲ್ವಾ ಅಂತ ಕೇಳ್ಕೊಂಡೆ. ಸರಿ ಆಯ್ತು, ಈಗ ಬಿಡು, ಈಗ 3 ತೊಗೊಂಡಿದ್ದೀರಲ್ಲ, ಮುಂದೊಂದು ದಿನ ಒಳ್ಳೇದಾಗ್ತದೆ ಅಂತಂದೆ. ಕಾದೆ 2 ತಿಂಗಳು. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಲ್ಮೋಸ್ಟ್ ಫೈನಲ್ ಆಯಿತು. ನಾನು ರಾತ್ರಿ ಅನೌನ್ಸ್ ಆದಾಗ ಗೊತ್ತಾಯ್ತು ಮ್ಯಾಂಗೋ ಬೋರ್ಡ್ ಬಂತಂತ. ನಾನು ಎಷ್ಟು ಕೋಲಾರದಿಂದ ದೂರವಾಗಿ ಬೇರೆ ಕಡೆ ಹೋಗ್ತೀನಿ, ಅದು ಮತ್ತೆ ತಗೊಂಬಂದು ಅದು ಕೋಲಾರಕ್ಕೆ ನಿಲ್ಸಿದೆ. ಈಗ ಮುಂದೆ ಏನೋ ನೋಡಬೇಕು, ದಯವಿಟ್ಟು ಏನಿದೆ ಜನಗಳ ಪ್ರೀತಿ ವಿಶ್ವಾಸ ನೋಡಬೇಕು ಏನಾಗ್ತದೆ ಅಂತ ಹೇಳ್ತೀನಿ. ಅದ್ರದ್ದು ಅಂಡರ್ ವರ್ಕ್ ಮಾಡ್ತಾ ಇದ್ದೀನಿ ಈಗಾಗಲೇ. ಅದ್ರದ್ದು ಪ್ರಿಪರೇಟರಿ ಸ್ಟೇಜ್. ನಮ್ಮಲ್ಲಿ 3 ರಿಸರ್ವೇಷನ್ ಕ್ಷೇತ್ರಗಳಿದೆ. 2ರಲ್ಲಿ MLA ಅವರು ಇದ್ದಾರೆ ಈಗಾಗಲೇ. ರೂಪಕಲಾ ಮೇಡಮ್ ಅವರು ಇದ್ದಾರೆ, ಅಲ್ಲಿ ನಾಣಸಮಣ್ಣ ಅವರು ಇದ್ದಾರೆ. ನಾಣಸಮಣ್ಣವರಂತೂ ನನಗೆ ಭಾಳ ಹತ್ತಿರದ ನೆಂಟರಿದ್ದಾರೆ. ಈಗ ಮುಳಬಾಗ್ಲು ಕಾಂಗ್ರೆಸ್ ಇಲ್ಲ ಇವತ್ತು ನಮಗೆ. ನೋಡೋಣ, ದೇವ್ರು ಏನು, ಅಲ್ಲಿ ಇದಾರಲ್ಲ ಇಬ್ರು ದೊಡ್ಡವರು, ಅಲ್ಲಿ ಕುಡ್ಮಲೆ ಅವರು ಇದ್ದಾರೆ ಭಾಳ ದೊಡ್ಡವರು, ಮತ್ತೆ ಟೌನಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ನೋಡೋಣ, ಅವ್ರಿಚ್ಛೆ ಅಲ್ವಣ್ಣ, ದೇವ್ರಿಚ್ಛೆ, ಜನಗಳಿಚ್ಛೆ, ತಯಾರಿ ಅಂತೂ ಆಗ್ತದೆ.